ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರಾಗಿದೆ. ನಾನಿವತ್ತು ಮಳೆಗಾಲದ ವೆಜಿಟೇಬಲನ್ನು ಹಾಕಬೇಕು ಅಂತ ಹೇಳಿ ಬಂದಿದ್ದು. ಹೋದ ವರ್ಷ ಒಂದು ಜಾಗ, ಈ ವರ್ಷ ಇನ್ನೊಂದು ಜಾಗ. ಏನು ಮಾಡೋದು, ಬೇಸಿಗೆಯಲ್ಲಿ ಒಂದು ಜಾಗಕ್ಕೆ ಹಾಕಿದೆ. ಈಗ ಮಳೆಗಾಲದಲ್ಲಿ ಅಲ್ಲಿ ಸರಿ ಆಗೋದಿಲ್ಲ ಅಷ್ಟೊಂದು ಅಂತ ಹೇಳಿ ಬೇರೆ ಜಾಗ ಅಪ್ಪ ರೆಡಿ ಮಾಡಿ ಕೊಟ್ಟಿದ್ದರು. ನಾನು ಅಮ್ಮ ಸೇರಿ ಹಾಳೆಯನ್ನೆಲ್ಲ ಕಡಿದ್ವಿ. ಈಗ ಹಾಗೆ ಒಂದು 4 ದಿನ ಮೊದಲು, ಮಳೆ ಬೀಳೋಕ್ಕೂ ಮೊದಲೇ ಚೆನ್ನಾಗಿ ಈ ರೀತಿಯಾಗಿ ಎಲ್ಲ ಸುಟ್ಕೊಂಡಿದೆ. ಅಷ್ಟು ಇಲ್ಲಿ ಕಟ್ಟಿಗೆ ಗಿಟ್ಟಿಗೆ ಎಲ್ಲ ಹಾಕಿ ಸುಟ್ಟಿದ್ದೀನಿ ನಾನು. ಕಾರಣ ಏನು ಅಂತಂದರೆ, ಇದು ಈ ಸೌತೆ ಕೈಗೆ ಈ ಸುಟ್ಟರೆ, ಮಣ್ಣು ಸುಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ, ಒರ್ಲೆಗಿರ್ಲಿ ತಿನ್ನುವುದಿಲ್ಲ ಅಂಥೇಳಿ ಸುಟ್ಟಿದ್ದು. ಇವತ್ತು ಬೀಜವನ್ನು ಹಾಕುವ ಅಂತ ಹೇಳಿ ಕೆಲವೊಂದು ಪೊಟ್ಲೆಯನ್ನು ಕಟ್ಟಿದ್ದೆ. ಮೊನ್ನೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು, ಈ ರೀತಿ ಪೊಟ್ಲೆ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಕೆಲವೊಂದು ಸಸಿಯಾಗಿದೆ, ಆದರೆ ಈ ಸೌತೆಕಾಯಿಂದು ಪೊಟ್ಲೆಯನ್ನು ಕಟ್ಟಬಾರ್ದು, ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಹಾಗಾಗಿ ಇವತ್ತು ನೇರವಾಗಿ ಬೀಜವನ್ನೇ ಹಾಕ್ತಿದ್ದೀನಿ. ಸಣ್ಣ ಮಳೆಗೆ ಬೀಜವನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ 4 ಬೀಜಗಳನ್ನು ಹಾಕ್ತಾಯಿದ್ದೀನಿ ನಾನು. 4 ಬೀಜಗಳನ್ನು ಯಾಕೆ ಅಂದರೆ, ಒಂದು 2 ಹುಟ್ಟಿಲ್ಲ ಅಂದರೂ 2 ಹುಟ್ಟಬೋದು ಅನ್ನೋ ಕಾರಣಕ್ಕೆ 4 ಬೀಜಗಳನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಹೊಂಡ ಮಾಡಿ ಸಣ್ಣದಾಗಿ ಸ್ವಲ್ಪ ಅದರ ಮೇಲೆ ಮಣ್ಣನ್ನು ಮುಚ್ಚಿಬಿಡೋದು. ಹೀಗೆ ನಾನು ಸೌತೆ ಬೀಜವನ್ನು ಹಾಕಿದ್ದೀನಿ. ಈಗ ಇನ್ನೂ ಕೆಲವೊಂದು ಬೀಜಗಳನ್ನು ಹಾಕೋದುಂಟು. ನಾನು ಬೀಜ ಹಾಕಿ ಮನೆಗೆ ಹೋಗುತ್ತೇನೆ. ಅಲ್ಲಿವರೆಗೂ ನೀವು ಬಾಯ್ ಬಾಯ್. ಮತ್ತು ಇನ್ನಷ್ಟು ನನ್ನ ಮಲೆನಾಡ ಜರ್ನಿಯ ಒಂದು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವೇನು ಮಾಡಬೇಕು ಹೇಳಿ? ಲೈಕು, ಕಮೆಂಟು, ಶೇರ್ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ನೋಡಿ ಸುಮ್ಮನೆ ಹಾಗೆ ಹೋಗಬೇಡಿ. ನಾನು ಗೀಲ್ಸ್ಗಿಂತನೂ ಹಳ್ಳಿಯ ಜೀವನದ ಬಗ್ಗೆ ಒಂದಿಷ್ಟು ವೀಡಿಯೋಗಳನ್ನು ಮಾಡ್ತಿರ್ತೀನಿ. ನೀವು ಅದಕ್ಕೆ ಸಪೋರ್ಟ್ ಮಾಡಿ ಮಾರೇರಿ. ಟೇಕ್ ಕೇರ್, ಬಾಯ್ ಬಾಯ್.